ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭುತಂ ತಂ ನಮಾಮಿ ಶನೈಶ್ಚರಂ. ನನ್ನ ಸಮಸ್ತ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವಿಶೇಷವಾದ ಕಾರ್ಯಕ್ರಮ ಅಂತಂದ್ರೆ ನಾನು ಮೊದಲೇ ಪ್ರೇಯರ್ನ ಸ್ಟಾರ್ಟ್ ಮಾಡಿದಾಗೇ ಶನೇಶ್ವರನ ಬಗ್ಗೆ ನಾನು ನೆನೆಸ್ಕೊಂಡೆ. ಹಾಗಾಗಿ ಇವತ್ತಿನ ದಿವಸ ನಾವು ಮಾತಾಡ್ತಾ ಇರೋದು ಶನಿಯ ನೇರ ಸಂಚಾರದ ಬಗ್ಗೆ, ಅದರಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮಗಳು ಬೀಳುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಯಾವ ದಿನಾಂಕದಲ್ಲಿ ಶನಿ ನೇರ ಸಂಚಾರಕ್ಕೆ ಬರ್ತಾ ಇದೆ, ಇವಾಗ ಇರುವಂಥ ಸ್ಥಾನ ಯಾವುದು, ಅದರಿಂದ ಏನೇನೆಲ್ಲ ಫಲಗಳಾಗತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ನೋಡಿ, ಶನಿ ಗ್ರಹವು ಮೀನರಾಶಿಗೆ 29ನೇ ತಾರೀಕು ಮಾರ್ಚ್ ತಿಂಗಳ 2025ನೇ ಇಸ್ವಿನಲ್ಲಿ ಮೀನರಾಶಿಗೆ ಪ್ರವೇಶ ಮಾಡಿದೆ. ಹಾಗೆ ಅದು ಎಲ್ಲಿವರೆಗೂ ಇರುತ್ತೆ ಅಂದರೆ, ಶನಿ ಗ್ರಹದ ಸಂಚಾರ ನಿಮಗೆ ಗೊತ್ತಿರೋಂಗೆ 2.5 ವರ್ಷಗಳ ಕಾಲ ಮೀನರಾಶಿನಲ್ಲೇ ಉಳಿಯುತ್ತೆ. ಅಂದರೆ ಅದು ದಿನಾಂಕ 3 ಜೂನ್ 2027 ತನಕ ಮೀನರಾಶಿನಲ್ಲೇ ಉಳಿಯುತ್ತೆ. ಆದರೆ ಇದ್ರ ಮಧ್ಯದಲ್ಲಿ ತನ್ನ ಚಲನೆಯನ್ನು ಸ್ವಲ್ಪ ಸ್ಲೋ ಮಾಡ್ಕೊಳ್ಳುತ್ತೆ, ಅಂದರೆ ಹಿಮ್ಮುಖ ಸಂಚಾರವಾಗಿ ನಡೆಯುತ್ತೆ. ಅದು ಯಾವ ಸಮಯದಿಂದ ಯಾವ ಸಮಯಕ್ಕೆ ಅಂತ ನೋಡಿದಾಗ, ಜುಲೈ 13, 2025ರಿಂದ ನವೆಂಬರ್ 9ನೇ ತಾರೀಕು 2025ರವರೆಗೂ ಹಿಮ್ಮುಖ ಸಂಚಾರವಾಗಿ ನಡೀತಿರುತ್ತೆ. ಸೊ ನವೆಂಬರ್ 9ನೇ ತಾರೀಕು ಹಿಮ್ಮುಖ ಸಂಚಾರದಿಂದ ನೇರ ಸಂಚಲನ ಶುರು ಮಾಡಿ ಇದೇ ತಿಂಗಳ ಅಂದರೆ ನವೆಂಬರ್ 28ನೇ ತಾರೀಕಿಗೆ ಕಂಪ್ಲೀಟ್ ಆಗಿ ಅದು ನೇರ ಸಂಚಲನ ಶುರು ಮಾಡುತ್ತೆ. ಇದರಿಂದ ಏನಾಗುತ್ತೆ ಅಂತಂದರೆ, ದ್ವಾದಶ ರಾಶಿಗಳ ಮೇಲೆ ಒಂದು ಉತ್ತಮವಾದ ಒಂದು ಪರಿಣಾಮಗಳನ್ನ ಬೀರುತ್ತೆ, ಅಂದರೆ ಪ್ರಮುಖವಾದ ಪರಿಣಾಮನ ಬೀರುತ್ತೆ. ಅಂದರೆ ಕೆಲವು ರಾಶಿಗಳಿಗೆ ತುಂಬ ಒಳಿತಾಗುತ್ತೆ, ಕೆಲವು ರಾಶಿಗಳಿಗೆ ಸ್ವಲ್ಪ ತೊಡಕಾಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಅದಕ್ಕೆ ತಕ್ಕ ಪರಿಹಾರಗಳನ್ನು ಕೂಡ ನೀವು ಮಾಡ್ಕೊಬಹುದು. ಸೊ ಹಾಗಿದ್ರೆ ಬನ್ನಿ, ದ್ವಾದಶ ರಾಶಿಗಳ ಮೇಲೆ ಇದರಿಂದ ಏನೆಲ್ಲ ಪರಿಣಾಮಗಳು ಬೀಳ್ತಾ ಇದೆ ಅನ್ನೋದನ್ನ ನೋಡೋಣ. ಇನ್ನು ವೃಷಭ ರಾಶಿಯವರಿಗೆ ಶನಿಯ ನೇರ ಸಂಚಾರದಿಂದ ಏನೆಲ್ಲ ಫಲಗಳು ಸಿಗ್ತಾ ಇದೆ ಅಂತಂದ್ರೆ, ತುಂಬಾ ಅತ್ಯುತ್ತಮವಾದ ಫಲ ಸಿಗ್ತಿದೆ ಅಂತಾನೆ ಹೇಳ್ಬೋದು. ತುಂಬಾ ಶುಭವಾದ ಒಂದು ಫಲಗಳನ್ನ ವೃಷಭ ರಾಶಿಯವರು ಖಂಡಿತವಾಗ್ಲೂ ಅನುಭವಿಸ್ತಾರೆ. ಯಾಕೆ ಅಂತಂದ್ರೆ ನೋಡಿ, ಶನಿ ಮಹಾತ್ಮ ನಿಮ್ಗೆ 11ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ರೆ, 9 ಮತ್ತು 10ನೇ ಮನೆ ಅಧಿಪತಿಯಾಗಿರುವಂತಹ ಶನಿ ಮಹಾತ್ಮ ನಿಮ್ಗೆ 11ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ಅತ್ಯಂತ ಶುಭವಾದ ಫಲಗಳನ್ನೇ ಖಂಡಿತವಾಗ್ಲೂ ಕೊಡ್ತಾನೆ. ಸೊ ಹಾಗಾಗಿ ನಿಮ್ಮ ವ್ಯಾಪಾರದಲ್ಲಿ ಒಂದು ಒಳ್ಳೆ ಅಭಿವೃದ್ಧಿ ಆಗುವಂಥದ್ದು, ಅಥವಾ ನೀವು ನಿಮ್ಮ ಬಿಸ್ನೆಸ್ನ ಡೆವಲಪ್ಮೆಂಟ್ ಮಾಡ್ಕೊಳ್ಳುವಂಥದ್ದು, ನೀವು 4 ಜನಕ್ಕೆ ಗುರುತಿಸ್ಕೊಳ್ಳುವಂಥದ್ದು, ನಿಮ್ಮ ಗೌರವ ಹೆಚ್ಚಾಗುವಂಥದ್ದು, ಪ್ರತಿಷ್ಠೆ ಹೆಚ್ಚಾಗುವಂಥದ್ದು, ಹೊಸ ಹೊಸ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದು, ಅದನ್ನು ನೀವು ಸದುಪಯೋಗ ಕೂಡ ಮಾಡ್ಕೊಳ್ತೀರಾ. ಹಾಗೆ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಹೇಗಿರುತ್ತೆ ಅಂತ ನೋಡಿದ್ರೆ, ಹಣಕಾಸಿನ ಪರಿಸ್ಥಿತಿ ತುಂಬ ಉತ್ತಮವಾಗಿರುತ್ತೆ. ಎಲ್ಲ ರೀತಿಯಿಂದನೂ ಅಂದರೆ ನಿಮಗೆ ನಾನಾ ಮೂಲಗಳಿಂದನೂ ನಿಮಗೆ ಹಣಕಾಸು ಹುಡ್ಕೊಂಡು ನಿಮ್ಮನ್ನು ಬರುವಂಥದ್ದಾಗಿರುತ್ತೆ. ಮತ್ತು ಅದನ್ನು ನೀವು ಉಳಿತಾಯ ಮಾಡೋದಕ್ಕೂ ಕೂಡ ಒಂದು ಪ್ಲಾನಿಂಗ್ಸ್ ಮಾಡ್ಕೊಂಡಿರ್ತೀರಾ. ಖಂಡಿತವಾಗ್ಲೂ ಈ ಬಾರಿ ನೀವು ಆ ಹಣನ ಉಳಿತಾಯನೂ ಕೂಡ ಮಾಡ್ತಾ ಇದ್ದೀರಾ. ಸೊ ಎಲ್ಲ ಗ್ರಹಗಳಿಗೂ ಕಂಪೇರ್ ಮಾಡಿಕೊಂಡ್ರೆ ಶನಿ ಮಹಾತ್ಮ ಏನೇ ಕೊಟ್ಟರು ಅದನ್ನು ಸ್ಥಿರವಾಗಿ ಕೊಡ್ತಾನೆ. ಅಂದರೆ ಮತ್ತೆ ಕೊಡೋದು ಕಿತ್ಕೊಡೋದು. ಈಗ ರಾಹು ದಶೆ ನಡೀತಿದೆ ಅಥವಾ ರಾಹುವಿಂದ ಪರಿಣಾಮಗಳು ಅಂತ ನೋಡಿದಾಗ ಒಂದ್ಸತಿ ಕೊಟ್ಟು ಮತ್ತೆ ದಿಢೀರಂತ ಅದನ್ನು ಕಿತ್ಕೊಂಡ್ಬಿಡ್ತಾನೆ. ಬಟ್ ಶನಿ ಮಹಾತ್ಮ ಆಗಲ್ಲ, ಒಂದ್ಸತಿ ಕೊಟ್ಟರೆ ಅವರು ಅದನ್ನು ಮತ್ತೆ ಕಿತ್ಕೊಳ್ಳೋಂಥದ್ದನ್ನು ಮಾಡೋದಿಲ್ಲ. ಹಾಗಾಗಿ ನಿಮಗೆ ಯಥೇಚ್ಛವಾದ ಹಣಕಾಸು ಬರ್ತಾ ಇರೋದ್ರಿಂದ ಈ ಬಾರಿ ನೀವು ಖಂಡಿತವಾಗ್ಲೂ ಅದನ್ನು ಸೇವ್ ಮಾಡ್ಕೊಳ್ಳೋದಾಗಿರ್ಬೋದು, ಅದನ್ನು ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಾಗಿರ್ಬೋದು, ಈ ರೀತಿಯಾದ ಒಂದು ಶುಭವಾದ ಕಾರ್ಯಗಳು ಖಂಡಿತವಾಗ್ಲೂ ನಡೆಯುತ್ತೆ. ಯಾರೆಲ್ಲ ಭೂಮಿ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅಥವಾ ಯಾರೆಲ್ಲ ಸ್ವಂತ ಪ್ರಾಪರ್ಟಿ ಮಾಡ್ಕೊಬೇಕು ಅಂತಿದ್ದೀರಾ, ಅವ್ರಿಗೆಲ್ಲನೂ ಕೂಡ ಇದೊಂದು ಗುಡ್ ಟೈಮ್ ಅಂತಲೇ ಹೇಳ್ಬೋದು. ನೀವೇನೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಆ ಕೆಲಸದಲ್ಲಿ ನಿಮಗೆ ಖಂಡಿತವಾಗ್ಲೂ ಯಶಸ್ಸಾಗುತ್ತೆ. ಹಾಗೆ ಇನ್ನು ನಿಮ್ಮ ಆರೋಗ್ಯದ ಪರಿಸ್ಥಿತಿ ಅಂತ ನೋಡಿದಾಗ, ಆರೋಗ್ಯದಲ್ಲಿ ಖಂಡಿತವಾಗ್ಲೂ ನಿಮಗೆ ಉತ್ತಮವಾದ ಒಂದು ಫಲಗಳು ಸಿಗುತ್ತೆ. ಅಂದರೆ ನಾನು ಬರೀ ಮಾತಾಡ್ತಾ ಇರೋದು ಶನೇಶ್ವರನ ನೇರ ಸಂಚಾರದ ಬಗ್ಗೆ ಮಾತ್ರ, ಬೇರೆ ಗ್ರಹಗಳ ಬಗ್ಗೆ ನಾವು ಮಾತಾಡದೇ ಇರೋದ್ರಿಂದ ಶನಿಯ ಪ್ರಭಾವದಿಂದ ನಿಮ್ಗೆ ಯಾವುದು ಆರೋಗ್ಯ ತೊಂದರೆಗಳಂತೂ ಖಂಡಿತವಾಗ್ಲೂ ನಿಮ್ಗೆ ಆಗೋದಿಲ್ಲ. ಅದರಿಂದ ನಿಮಗೆ ಶುಭ ಫಲಗಳೇ ಸಿಗ್ತಾ ಇದೆ. ಹಾಗೆ ನಿಮ್ಮ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಕಾಣೋದಾಗಿರ್ಬೋದು, ಅಥವಾ ನಿಮ್ಮ ಸಹೋದರರು, ನಿಮ್ಗೆ ಯಾರು ಹಿರಿಯ ಸಹೋದರರು ಇರ್ತಾರೆ ಅವರ ಆರೋಗ್ಯದಲ್ಲೂ ಕೂಡ ಸುಧಾರಣೆ ಆಗೋದು, ಅವ್ರಿಗೂ ಕೂಡ ಒಂದು ಯಶಸ್ಸಾಗುವಂಥದ್ದು, ಅವ್ರಿಗೂ ಜೀವನದಲ್ಲಿ ಕೆಲವೊಂದು ಏಳಿಗೆಗಳಾಗುವಂಥದ್ದು, ಈ ರೀತಿ ಎಲ್ಲನೂ ಕೂಡ ನಿಮ್ಮ ಒಂದು ವೃಷಭ ರಾಶಿಯವರ ಒಂದು ಜಾತಕದಿಂದ ಆಗತ್ತೆ. ಅಂದರೆ ಮೀನ್ಸ್ ಶನಿಯ ಒಂದು ಪರಿಣಾಮದಿಂದ ಆಗ್ತಾ ಇದೆ ಅಂತ ಹೇಳ್ಬೋದು. ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಎಜುಕೇಷನಲ್ಲಿ ಒಂದು ಒಳ್ಳೆ ಯಶಸ್ಸು ಸಿಗುವಂಥದ್ದಾಗಿರ್ಬೋದು, ಒಂದು ಒಳ್ಳೆ ಮಾರ್ಕ್ ಸಿಗುವಂಥದ್ದಾಗಿರ್ಬೋದು, ಯಾರೆಲ್ಲ ಜಾಬ್ ಹುಡುಕ್ತಾ ಇದ್ದೀರೋ ಅವ್ರಿಗೆಲ್ಲ ಒಂದು ಒಳ್ಳೊಳ್ಳೆ ಉದ್ಯೋಗ ಅವಕಾಶಗಳು ಸಿಗುವಂಥದ್ದಾಗಿರ್ಬೋದು, ಆಲ್ರೆಡಿ ಕೆಲಸ ಮಾಡ್ತಿರೋರಿಗೆ ಪ್ರಮೋಷನ್ ಆಗೋದಾಗಿರ್ಬೋದು, ನಿಮ್ಗೆ ಬೇಕಾಗಿರೋ ಕಡೆ ಒಂದು ಟ್ರಾನ್ಸ್ಫರ್ ಆಗೋದಾಗಿರ್ಬೋದು, ಇದೆಲ್ಲನೂ ಕೂಡ ಒಂದು ಶುಭವಾದ ಒಂದು ಸಮಯ ಅಂತಲೇ ಹೇಳ್ಬೋದು. ಇನ್ನು ಏನೆಲ್ಲ ಹೊಸ ಸ್ಟಾರ್ಟಪ್ ಮಾಡ್ತಾ ಇದ್ದೀರಾ ಅಂತಂದರೆ ಅದಕ್ಕೂ ಕೂಡ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಅಥವಾ ಅದನ್ನು ನೀವು ಬೇರೆ ಬೇರೆ ಬ್ರಾಂಚಸ್ ಮಾಡ್ತಾ ಇದ್ದೀರಾ ಅಂದರೂ ಕೂಡ ಅದಕ್ಕೂ ಒಂದು ಒಳ್ಳೆ ಸಮಯ. ಈ ರೀತಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಒಂದು ಬದಲಾವಣೆಗಳು ಶುರುವಾಗ್ತಾ ಹೋಗ್ತಾ ಇರುತ್ತೆ. ಆದರೆ ನೀವೇನು ಮಾಡಬೇಕು ಅಂತಂದರೆ, ಇದೆಲ್ಲ ನಿಮಗೆ ಸಿಗ್ತಾ ಇದೆ, ಇದೆಲ್ಲ ನಿಮಗೆ ಬರ್ತಾ ಇದೆ ಅಂತಂದಾಗ ಸ್ವಲ್ಪ ಮನುಷ್ಯಂಗೆ ಸ್ವಲ್ಪ ಹೆಡ್ವೈಟ್ ಆಗೋದು ಸಾಮಾನ್ಯ ಅಲ್ವಾ. ಸೊ ಅದನ್ನು ಮಾತ್ರ ನೀವು ಮಾಡೋಕ್ಕೆ ಹೋಗಬಾರ್ದು. ಮಹಾತ್ಮ ನಿಮಗೆ ಏನೇ ಕೊಟ್ಟರು ಕೂಡ ತದನಂತರ ನಿಮಗೆ 12ನೇ ಮನೆಯಲ್ಲಿ ಬಂದಾಗ ನಿಮಗೆ ಅದರದ್ದು ಒಂದು ಕೆಟ್ಟ ಪರಿಣಾಮಗಳಾಗೋ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಇವಾಗಿಂದನೇ ನೀವು ಶನೇಶ್ವರನಿಗೆ ಏನಿಷ್ಟ ಅಂತಂದರೆ, ನೀವು ಸ್ವಲ್ಪ ಗೌರವವಾಗಿ ನಡ್ಕೊಳ್ಳೋದಾಗಿರ್ಬೋದು, ಗುರು
ಹಿರಿಯರಿಗೆ ಮರ್ಯಾದೆ ಕೊಡುವಂಥದ್ದಾಗಿರ್ಬೋದು, ವಯಸ್ಸಾದವ್ರಿಗೆ ಹಾರೈಕೆ ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಬಡವ್ರ ಬಗ್ಗರಿಗೆ ದಾನ ಮಾಡೋದು. ನೀವು ಯಥೇಚ್ಛವಾಗಿ ಸಂಪಾದನೆ ಮಾಡ್ತಿದ್ದೀರಾ ಅಂತಂದರೆ ಅದರಲ್ಲಿ 1% ಆದ್ರೂ ನೀವು ಕೈಲಾದವರು ಆಗದೆ ಇರೋಂಥವ್ರಿಗೆ, ನಿರ್ಗತಿಕರಿಗೆ ಸಹಾಯ ಮಾಡೋದು ಒಳ್ಳೆಯದಲ್ವಾ? ಅದನ್ನೆಲ್ಲ ಮಾಡೋದಾಗಿರ್ಬೋದು. ಅಥವಾ ಕೆಲವು ದೇವಸ್ಥಾನಗಳಿಗೆ ಭೇಟಿ ಮಾಡುವಂಥದ್ದಾಗಿರ್ಬೋದು, ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗೋದಾಗಿರ್ಬೋದು. ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಮುಂದಿನ ದಿನಗಳಲ್ಲಿ ನಿಮಗೆ ಬರೋ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ಕಮ್ಮಿ ಮಾಡ್ಕೋಬೋದು. ಹಾಗೆ ಈ ಒಂದು ನಿಮ್ಮ ಶನಿಯ ಒಂದು ಪರಿಣಾಮದಿಂದ ನಿಮಗೆ ಅತ್ಯಂತ ಶುಭಕರವಾದ ಒಂದು ವಾತಾವರಣ ಇರುತ್ತೆ. ನಿಮ್ಮ ಮನೆಯಲ್ಲೂ ಅಷ್ಟೇ, ನಿಮ್ಮ ಬಂಧು ಬಾಂಧವರ ಜೊತೆಯಲ್ಲಿ ಮೊದಲೇ ನಿಮ್ಗೆ ಏನಾದರೂ ಕಿತ್ಲಾಟ ಆಗಿತ್ತು ಅಥವಾ ಏನೋ ದೂರ ಆಗಿದ್ರಿ, ಮನಸ್ತಾಪಗಳಾಗಿತ್ತು ಅಂತಂದರೆ ಅದೆಲ್ಲ ಒಂದು ಸರಿ ಹೋಗೋ ಸಮಯ ಆಗಿರುತ್ತೆ. ಹಾಗೆ ನಿಮ್ಮ ಪಿತ್ರಾರ್ಜಿತ ಆಸ್ತಿನಲ್ಲಿ ಏನಾದರೂ ತೊಂದರೆಗಳಾಗಿತ್ತು, ಇಷ್ಟು ದಿವಸ ಅದನ್ನೇನೋ ನೀವು ಏನಾದರೂ ಕೆಲಸಗಳು ಆಗ್ತಿಲ್ಲ ಅಂತ ಒದ್ದಾಡ್ತಿದ್ರು ಕೂಡ ಅದೆಲ್ಲ ಸರಿ ಹೋಗುವಂಥ ಒಂದು ಸಮಯ ಇದಾಗಿರುತ್ತೆ. ಸೊ ನಿಮಗೆ ಬಂದಿರುವಂಥ ಒಂದು ಉತ್ತಮವಾದ ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳಿ. ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಿರೋ ಅದಕ್ಕಿಂತ ಹೆಚ್ಚು ಅದರ ಡಬಲ್ ಉಪಯೋಗಗಳನ್ನ ನೀವು ಪಡಿತಾ ಹೋಗ್ತೀರಾ. ಒಂದು ಒಳ್ಳೆ ಧನಲಾಭ ಕೂಡ ನಿಮ್ಗೆ ಆಗ್ತಾ ಇದೆ. ಹಾಗಾಗಿ ಒಳ್ಳೆ ಕೆಲಸಗಳನ್ನ ಮಾಡಿ ಒಳ್ಳೆ ಫಲಗಳನ್ನ ನೀವು ಖಂಡಿತವಾಗ್ಲೂ ನೋಡ್ತೀರಾ. ಸೊ ನೀವೇನು ಪರಿಹಾರ ಮಾಡ್ಕೊಬೇಕು, ನಿಮ್ಗೆಲ್ಲನೂ ಚೆನ್ನಾಗಿದೆ, ಶನೇಶ್ವರನಿಂದ ಎಲ್ಲ ಒಳ್ಳೆಯದೇ ಆಗ್ತಾ ಇದೆ, ಆದರೂ ಕೆಲವು ಪರಿಹಾರ ಮಾಡ್ಕೋಬೇಕು. ಏನು ಅಂತ ನೋಡಿದಾಗ ನಾನು ಆಗಲೇ ಹೇಳ್ದಂಗೆ ಗುರು ಹಿರಿಯರಿಗೆ ಸ್ವಲ್ಪ ಗೌರವ ಕೊಡೋದಾಗಿರ್ಬೋದು, ಅವ್ರನ್ನ ಹಾರೈಕೆ ಮಾಡುವಂಥದ್ದಾಗಿರ್ಬೋದು, ಅಥವಾ ಬಡವರಿಗೆ ಸ್ವಲ್ಪ ದಾನ ಧರ್ಮ ಮಾಡೋದಾಗಿರ್ಬೋದು. ಇದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ನಿಮಗೆ ಶನೇಶ್ವರನ ಅನುಗ್ರಹ ಮತ್ತಷ್ಟು ಜಾಸ್ತಿ ಆಗುತ್ತೆ. ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಮೇಲೆ ಶನೇಶ್ವರನ ಒಂದು ನೇರ ಸಂಚಲನದಿಂದ ಏನೆಲ್ಲ ಆಗ್ತಿದೆ ಅಂತ ನೋಡ್ಕೊಳ್ಳೋದು. ಆದರೆ ನೋಡಿ, ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೋಬೇಕಾಗಿ ಬರುತ್ತೆ. ಯಾಕೆ ಅಂತಂದರೆ ಶನೇಶ್ವರ ನಿಮ್ಮ ಜಾತಕದಲ್ಲಿ ಯಾವ ಒಂದು ಸ್ಥಾನದಲ್ಲಿ ಕುತ್ಕೊಂಡಿದ್ದೇನೆ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಅದೇ ಥರ ನಿಮಗೆ ಏನು ದಶಾಭುಕ್ತಿ ನಡೀತಿದೆ ಅನ್ನೋದು ಕೂಡ ಅಷ್ಟೇ ಮ್ಯಾಟರ್ ಆಗುತ್ತೆ. ಸೊ ಇದೆಲ್ಲನೂ ಕೂಡ ನೀವು ನೋಡ್ಕೊಬೇಕು ಅಂತಂದರೆ ಒಮ್ಮೆ ನಿಮ್ಮ ಜಾತಕನ ಪರಿಶೀಲನೆ ಮಾಡಿಸ್ಕೊಳ್ಳೋದು ಒಳ್ಳೆಯದು. ನೀವೇನಾದ್ರು ನಿಮ್ಮ ಜಾತಕಗಳನ್ನ ಕೇಳಬೇಕು ಅನ್ನೋದಿದ್ರೆ ಅಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೋಬೋದು. ಹಾಗೆ ನಮ್ಮಲ್ಲಿ ಸಿಗುವಂತಹ ಕೆಲವೊಂದು ಕ್ರಿಸ್ಟಲ್ಸ್ನ, ಅಂದರೆ ಶನೇಶ್ವರನಿಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಕ್ರಿಸ್ಟಲ್ಸ್ನ ನೀವು ಹಾಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಏನಾದ್ರು ನೆಗೆಟಿವಿಟಿ ಆಗ್ತಿದೆ ಅಂದರೆ ಖಂಡಿತವಾಗ್ಲೂ ಅದನ್ನು ನೀವು ತಪ್ಪಿಸಬಹುದು. ಸೊ ಇದಾಗಿತ್ತು ದ್ವಾದಶ ರಾಶಿಗಳ ಶನೇಶ್ವರನ ನೇರ ಸಂಚಾರದ ಫಲಾನುಫಲಗಳು. ಇನ್ನು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.